ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಎಂಗೇಜ್ಮೆಂಟ್ ಕೊನೆಗೂ ನಡೆದಿದೆ. ಸಾಕಷ್ಟು ವಿಘ್ನಗಳ ನಡುವೆ ನಿಶ್ಚಿತಾರ್ಥ ನೆರವೇರಿದೆ. ಆದೀಶ್ವರ್ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ರಾಮದಾಸ್ ಕಾಮತ್ ಈ ನಿಶ್ಚಿತಾರ್ಥ ಮದುವೆ ಎಲ್ಲ ನಡೆಯುತ್ತೆ ಅಂತ ಭಾಗ್ಯ ಫ್ಯಾಮಿಲಿಗೆ ಹೇಳಿದ್ದಾರೆ. ಪೂಜಾ ಕಿಶನ್ ಎಂಗೇಜ್ಮೆಂಟ್ ತಡೆಯೋದಕ್ಕೆ ಕನ್ನಿಕಾ, ಆದಿ, ರಾಮದಾಸ್ ಅವರ ತಂಗಿ ಮೀನಾಕ್ಷಿ ಅವರನ್ನ ಕರೆಸೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಮೀನಾಕ್ಷಿ ಬಂದ್ರು, ಈ ಎಂಗೇಜ್ಮೆಂಟ್ ನಡೆದಿದೆ. ಪೂಜಾ ಎಂಗೇಜ್ಮೆಂಟ್ ದಿನ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದಾಳೆ. ಕಿಶನ್ ಕೂಡ ಮುದ್ದಾಗಿ ಕಾಣಿಸ್ತಿದ್ದಾರೆ. ಆದ್ರೆ ಅತ್ತ ಆದಿ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ ಏನಾದ್ರೂ ಮಾಡಬೇಕು ಅಂತ ತಮ್ಮ ಪ್ಲಾನ್ ಅನ್ನು ಮುಂದುವರೆಸಿದ್ದಾರೆ. ಇದಕ್ಕಾಗಿ ರಾಮದಾಸ್ ತಂಗಿ ಮೀನಾಕ್ಷಿಯನ್ನು ಬರೋದಕ್ಕೆ ಹೇಳಿದ್ದಾರೆ. ಮೀನಾಕ್ಷಿ ಬಂದೊಡನೆ ಕನ್ನಿಕಾ ಮತ್ತೊಂದು ಕಥೆ ಕಟ್ಟಿ ಅವಳನ್ನು ನಂಬಿಸಿದ್ದಾಳೆ. ಅವರು ಬಡವರು, ಹಣವಿಲ್ಲ, ಸಂಸ್ಕಾರವಿಲ್ಲ ಅಂತ ಹೇಳಿದ್ದಾಳೆ. ಇದನ್ನ ಕೇಳಿ ಮೀನಾಕ್ಷಿ, ಏನ್ ಹುಡುಗಿ ಮನೆ ಹೀಗಿದ್ಯಾ, ಇಂಥ ಮನೆಯಿಂದ ಹೆಣ್ಣು ತರ್ತಾ ಇದ್ದೀವಾ, ಅಣ್ಣ ಏನ್ ಮಾಡೋಕೆ ಹೊರಟಿದ್ದಾನೆ ಅಂತ ಕೇಳ್ತಾಳೆ. ಆಗ ಕನ್ನಿಕಾ, ನಾವು ಎಷ್ಟು ಹೇಳಿದ್ರು ಅಪ್ಪ ಕೇಳ್ತಾ ಇಲ್ಲ. ಇದಕ್ಕೆ ಆದಿ ಕೂಡ ಕೈ ಜೋಡಿಸಿ, ಅಪ್ಪ ನನ್ನ ಎಲ್ಲಾ ಮಾತನ್ನು ಕೇಳೋರು, ಆದ್ರೆ ಈ ವಿಷಯದಲ್ಲಿ ಯಾಕೆ ಹೀಗಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂದಿದ್ದಾನೆ. ಈ ಮಾತೆಲ್ಲ ಕೇಳಿ ಮೀನಾಕ್ಷಿ ನೇರವಾಗಿ ಮನೆಯ ಒಳಗೆ ಬಂದು ರಾಮದಾಸ್ ಬಳಿ ಮಾತನಾಡ್ಬೇಕು ಅಂತ ಹೇಳ್ತಾಳೆ. ಈಗ ಬೇಡ, ಮತ್ತೆ ಮಾತಾಡೋಣ ಅಂತ ಹೇಳಿದ್ರು ಕೇಳದೆ ಕೂಡಲೇ ಮಾತನಾಡ್ಬೇಕು ಎಂದಿದ್ದಾಳೆ. ಕೊನೆಗೆ ರಾಮದಾಸ್ ಸೈಡ್ಗೆ ಕರೆದುಕೊಂಡು ಹೋಗಿ ಏನ್ ಹೇಳು ಅಂತಾರೆ. ಈ ಕುಟುಂಬ ಎಂತದ್ದು ಅಂತ ಅವಳ ಅಕ್ಕನನ್ನು ನೋಡಿದ್ರೆ ಗೊತ್ತಾಗತ್ತೆ ಅಲ್ವಾ, ಅವಳು ಗಂಡನ ಬಿಟ್ಟವಳು, ಈ ಫ್ಯಾಮಿಲಿ ಸರಿ ಇಲ್ಲ, ಅವರಿಗಂತೂ ಈ ಫ್ಯಾಮಿಲಿ ರಿಲೇಶನ್ಶಿಪ್ ಬಗ್ಗೆ ನಾಲೆಡ್ಜೇ ಇಲ್ಲ, ಈ ಮದುವೆ ಆಗೋದು ಬೇಡ, ಈ ಸಂಬಂಧ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾಳೆ. ಇದು ರಾಮದಾಸ್ಗೆ ಕೋಪ ತರಿಸಿದೆ. ನಾನು ನಿರ್ಧಾರ ತೆಗೆದುಕೊಂಡು ಆಗಿದೆ, ನಾನು ಅನೇಕ ಜನರ ಜೊತೆ ಬೆರ್ತಿದ್ದೇನೆ, ಯಾರು ಹೇಗೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಕಿಶನ್ಗೆ ಪೂಜಾನೇ ಸರಿಯಾದ ಜೋಡಿ, ನಮ್ಮ ಮನೆಗೆ ಪೂಜಾನೇ ಸರಿಯಾದ ಸೊಸೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಆದಿಗೆ ಏನ್ ಹೇಳಿದ್ದೇನೋ ಅದನ್ನು ನಿನಗೂ ಹೇಳ್ತೇನೆ. ಈ ಸಂಬಂಧ ಸರಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿ, ಅದು ಪ್ರೂವ್ ಆದ್ರೆ ಆ ಕ್ಷಣವೇ ಮದುವೆ ನಿಲ್ಲಿಸ್ತೇನೆ. ಈ ಸಂಬಂಧ ಸರಿ ಇಲ್ಲ ಅಂತ ಪ್ರೂಫ್ ಸಮೇತ ಹೇಳ್ಬೇಕು. ನೀವು ಅದನ್ನ ಪ್ರೂವ್ ಮಾಡೋ ತನಕ ನಾನು ಏನ್ ಹೇಳ್ತೇನೋ ಅದೇ ನಡೆಯುತ್ತೆ ಅಂತ ರಾಮದಾಸ್ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಪೂಜಾ ಕಿಶನ್ ಎಂಗೇಜ್ಮೆಂಟ್ ನಡೆದಿದೆ, ಇನ್ನೇನು ಮದುವೆ ಕಾರ್ಯಗಳು ಶುರುವಾಗಲಿದೆ. ಆದ್ರೆ ಇದನ್ನ ತಪ್ಪಿಸೋದಕ್ಕೆ ಈಗ ಕನ್ನಿಕಾ, ಆದಿ ಗ್ಯಾಂಗ್ಗೆ ಮೀನಾಕ್ಷಿ ಕೂಡ ಬಂದಿದ್ದು, ಇಬ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಮತ್ತೊಂದೆಡೆ ಮೀನಾಕ್ಷಿ ಮದುವೆ ಹೇಗೆ ಆಗತ್ತೆ ಅಂತ ನಾನು ನೋಡ್ತೀನಿ ಅಂತ ಕೋಪದಲ್ಲಿ ಹೇಳಿರೋದು ಭಾಗ್ಯ ತಂದೆಯ ಕಿವಿಗೆ ಬಿದ್ದಿದೆ. ಈ ವಿಚಾರವನ್ನು ಅವರು ಭಾಗ್ಯಳಿಗೆ ಹೇಳೋದಂತೂ ಖಚಿತ. ಮುಂದೇನು ಆಗತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ.